स्वागत है आपका बी न्यूज नेशन में। मैं हूं आबिद हुसैन शेख। 20 महीने पुरानी कत्ल की गुत्थी सुलझी या उलझी? कत्ल के आरोपी को क्या पुलिस का मिल रहा है सहयोग? मृतक के परिवार में आतंक का माहौल, लगा रहे हैं इंडी ग्रामीण पुलिस थाने पर आरोप। ಅಲ್ಲಿ ನಮಗೆ ಯಾರು ಹಿಂದನೂ ಇಲ್ಲ ಮುಂದನೂ ಇಲ್ಲ, ಹಂಗಾದ್ರಿ ಎಲ್ಲಿ ಹೊಲ್ದಾಗ ಹೋಗ್ಬೇಕಂದ್ರೆ ಅಂಜಿ ಹೋಗಲ್ರಿ ಮುಂದೆ। बीजापुर जिला इंडी तालुका के ग्रामीण इलाका बेनूर टांडे के बंजारा परिवार के युवक तुकाराम राठौड़ को 21/4/2017 में बेरहमी से कत्ल कर दिया गया था। घटना को लेकर इंडी ग्रामीण पुलिस थाने में गोपाल कांबले के नाम पर FIR 33/2017 धारा 303 के तहत दर्ज कर लिया गया था, मगर आज तक पुलिस ने आरोपी को गिरफ्तार नहीं किया। जबकि तुकाराम राठौड़ के परिवार वालों का आरोप है कि पुलिस आरोपी गोपाल कांबले का बचाव करते हुए करीब 20 महीने से चार्जशीट भी दाखिल नहीं किया गया है और न ही उसे पकड़ा गया है। सुनिए। ತಿಂಗಳ ಮುಂದೆ ನೋಡ್ರಿ ಅವರು 2 ತಿಂಗಳ ಮುಂದೆ ನೋಡ್ರಿ ನಮ್ಗೆ ಫೋನ್ ಮಾಡಿ ಹೇಳ್ಯಾರ್ರಿ, ಇಂಥ ತಾರೀಕಿಗೆ ಹೊಡಿತೇವು, ಇಂಥ ತಾರೀಕಿಗೆ ಹೊಡಿತೇವು, ಇಂಥ ತಾರೀಕಿಗೆ ಕೊಲೆ ಮಾಡ್ತೇವೆ ಅಂದಾರ್ರಿ। ಅವ್ರಿಗೆ ನಮ್ಮ ಮಾಮ ಈಗ ಅವ್ರಿಗೆ ಹ್ಞೂ ಮಾಡ್ಸ್ಯಾರ ನೋಡ್ರಿ ಅವ್ರಿಗೆ ರೀ। ನಾವು ಕಾಂತು ರೀ। ಹಾಂ ರೀ, ಭಾವ್ ರೀ, ಹೊನ್ನಪ್ಪ ಮಾವ್ ರೀ। ನಮ್ಮ ಮಾಲಕರಿಗೆ ದಿನ ಬುತ್ತಿ ತೊಗೊಂಡು ಹೋದಂಗೆ ಹೋಗ್ಯಾರ್ರಿ ಅವರು। ಹಾಂ ರೀ, ದಿನ ಬುತ್ತಿ ತೊಗೊಂಡು ಹೋದಂಗೆ ಹೋಗ್ಯಾರ್ರಿ। ಹೊಳಿ ಲಗ್ನಕ್ಕೆ ಹೋಗಿರ್ರಿ ಅವರು। ಲಗ್ನಕ್ಕೆ ಹೋಗಾನ ಬಂದು ಕೂತಾರ್ರಿ, ಅವರು ದೋಸ್ತರು ಹೇಳಿ ಫೋನ್ ಮಾಡ್ಯಾರ್ರಿ ಅವ್ರಿಗೆ। ನಮ್ಮ ಯಜಮಾನಿಗೆ ಮಾಡ್ಯಾರ್ರಿ ಅವರು। ಅವರು ಯಾರು ಮಾಡ್ಯಾರಂದು ನಮ್ಗೆ ಗೊತ್ತೇನ್ರಿ? ಅವರು ಆ ಗೋಪ್ಯಾನೇ ಹಚ್ಚಿರ್ಬೇಕ್ರಿ, ಗೋಪ್ಯಾನೇ ಮಾಡಿರ್ಬೇಕ್ರಿ ಫೋನ್। ಅನಾನ ಫೋನ್ ಮಾಡ್ಯಾರ್ರಿ। ಫೋನ್ ಮಾಡಾನ ಅವ್ರು ಗಾಡಿ ತೊಗೊಂಡು ಬರ್ರಿ ಊರಾಗ ಅಂದರ್ರಿ। ಊರಾಗ ಗಾಡಿ ತೊಗೊಂಡು ಬರ್ರಿ ನಾನು ಅವ್ರು ಏನಂದ್ರಿ, ಗಾಡಿದಾಗ ಎಣ್ಣೆ ಇಲ್ಲ, ಲಗ್ನಕ್ಕೆ ಹೋಗಿನಿ, ನನಗೆ ಭಾಳ ದಣು ಆಗ್ಯಾದ ಬರಲ್ಲ ಅಂದರ್ರಿ ಅವ್ರು। ಅವ್ರು ಹಿಂಗೆ ಬಂದು ಹಂಗಂದು ಊಟ ಮಾಡಿದ್ರಿ ಅವರು। ಊಟ ಮಾಡಿ ಮತ್ತು ದಿನ ಅವ್ರ ಅಣ್ಣಗೆ ಬುತ್ತಿ ತೊಗೊಂಡು ಹೋದಂಗೆ ಹೋದರ್ರಿ ಅವರು। ದಿನ ಒಂದು ಬುತ್ತಿ ತೊಗೊಂಡು ಹೊಡೆದು ನೋಡ್ರಿ ನಮ್ಮ ಭಾವಕ್ಕೆ ಫೋನ್ ಹಚ್ಚಾರ್ರಿ ಅವರು, ಗೋಪ್ಯ ಅವ್ರಿ। ಹಾಂ, ನಿಮ್ಮ ತಮ್ಮಗೆ ಆತಾತ್ ಹೋಗಿ ನೋಡಲ್ಲ, ನಿಮ್ಮ ತಣ್ಣ ಏನಾಗ್ಯದ ಆತಾತ್ ಹೋಗಿ ನೋಡು ನಿಮ್ಮ ತಮ್ಮಗೆ ಅನಾನ ಅವರು ಮಕ್ಕೊಂದಿರ್ರಿ, ಹೊಳೆ ಹೊಡೆದು ಮಕ್ಕೊಂದಾರ್ರಿ। ಈಗ 1.5 ವರ್ಷ ಐತ್ರಿ। ಹಾಂ ರೀ, ಹಾಂ ಗೋಪಾಲೇ ರೀ, ಗೋಪಾಲ್ ಹೊರತು ಯಾರು ಹಿಡ್ದಿಲ್ರಿ ಅಲ್ಲಿ। ಪೊಲೀಸ್ ಅವ್ರಿಗೆ ಹಿಡ್ದಿಲ್ರಿ, ಅವ್ರಿಗೆ ಹೊರಗೆ ತೆಗ್ದಾರ್ರಿ, ಅವ್ರಿಗೆ ಹೊರಗೆ ತೆಗ್ದಾರ್ರಿ। ಮಾತ್ರ ನಮ್ಗೆ 6 ತಿಂಗಳಾಗಲ್ಲ ಬಾ ಹೇಳ್ತಾರ್ರಿ, 6 ತಿಂಗಳಾಗಲ್ಲ ಬಾ ಹೇಳ್ತಾರ್ರಿ। ಮತ್ತು ಅವರು ನಮ್ಮ ಕೊಲೆ ಆಗಾನ ನಾವು ದಿನ ಬರಾನ ಏನಂದ್ರಿ ಇವರು, ನಾವು ಕರ್ಯಾನ ನೀವು ಬರಬೇಕು, ನೀವು ಯಾಕೆ ಬಂದಿರಿ, ನಿಮ್ಮ ಕೆಲಸ ಏನಾದ? ಹಾಂ ಹಿಡ್ದಿಲ್ರಿ। ಹಾಂ, ನಮಗೆ ಹೇಳಾಕತ್ತಾರ್ರಿ। ಮಾತ್ರ ಅವ್ರ ಅಣ್ಣಗೆ ನೋಡ್ರಿ ಉಪಾದಾರ ಹೊರಿಸಿ ನೀನೇ ಹೊಡೆದಿದ್ದೇಳಿ ಅವ್ರ ಅಣ್ಣಗೆ 2 ಸಾರಿ ಹೊಡೆದು ನೋಡ್ರಿ ಅವನಿಗೆ, ಅವ ಏನೂ ಇಲ್ಲಾರ್ದ ಅವನಿಗೆ ಒಪ್ಸ್ಯಾರ ನೋಡ್ರಿ। ಹಾಂ, ಇವತ್ತು ಒಪ್ಸ್ಯಾರ್ರಿ ಅವ್ರು। ಹಾಂ, ನಾನೇ ಜೀವ ಹೊಡೆದೀನಿ ಅಂದು ಒಪ್ಸ್ಯಾರ್ರಿ। ಮಾತ್ರ ಒಬ್ಬರಿಬ್ಬರ ಕೈಯಾಗ ಅವ ಸಯ ಗಂಡಸಿಲ್ರಿ, ಅಂತ ಗಂಡಸ್ರಿ ಅವ। ಹಾಂ, ಮಾತ್ರ ಆ ಸಿಪಾಯಿ ಸಾಹೇಬ್ ಬರಾನ ನಾವ್ರಿ ನಾ ಕರ್ಯಾಕರಾನೆ ಬರಾಕತ್ತೀರಿ ಹೇಳವ್ರಿ, ನಾವು ಬೇಡ್ದಂಗೆ ರೊಕ್ಕ ಕೊಟ್ಟಿದ್ದೇವ್ರಿ, ನಮ್ಗೆ ಯಾರು ಹೊಡೆದು ತೋರಿಸ್ಬಿಡ್ರಿ ಹೇಳಿ। ಹಾಂ, 2.5 ಲಕ್ಷ ತೊಗೊಂಡಾರ್ರಿ ಅವರು, ಆ ಸಿಪಾಯಿ ಸಾಹೇಬ್ ತೊಗೊಂಡಾರ್ರಿ। ಹಾಂ, ಮಾತ್ರ ಮನೆಗೆ ಬಂದಾರ್ರಿ। ನಮ್ಮ ನ್ಯಾಯ ಬೇಕ್ರಿ,
ಈಗೇನು SP ಅವ್ರ ಹತ್ರ ಹೋಗ್ತೀರಾ ಏನು ಇವ್ರ ಮೇಲೆ ಪೊಲೀಸ್ ಮೇಲೆ ಕಂಪ್ಲೇಂಟ್ ಕೊಡ್ತೀರಿ ನೀವು ಕೋರ್ಟ್ ನಮ್ಮ ನ್ಯಾಯ ತೋರಿಸ್ಬೇಕ್ರಿ, ಯಾರು ಹೊಡೆದಾರಂದು ನ್ಯಾಯ ತೋರಿಸ್ಬೇಕ್ರಿ ಅವರು. ಹೆಸರು ಹೇಳಿ. ನಮ್ಮ ಹೆಸರು ಸುನೀತಾ ರೀ, ನಿಮ್ಮ ಯಜಮಾನ್ ಹೆಸರು ತುಕಾರಾಮ್ ರೀ. ಮಾತ್ರ ಅಕ್ಕಿಗೆ ನೋಡ್ರಿ ಓಡ್ ಹೋಗಿಲ್ರಿ ಈಕಿ, ನಮ್ಮ ಮಾಲಕರ ಹಿಂದೆ ಓಡ್ ಹೋಗಿ ಬರಾನ ನೋಡ್ರಿ. ಅಕ್ಕಿಗೆ ಲಗ್ನ ಮಾಡಿ ಕೊಟ್ಟಿನ್ರಿ, ₹1,00,000 ಕೊಟ್ಟು ಲಗ್ನ ಮಾಡೀನ್ರಿ. ಆಕಿ ₹1,00,000 ಕೊಟ್ಟು ಆಕಿಗೆ ಲಗ್ನ ಮಾಡಿ ಕೊಟ್ಟಿನ್ರಿ. ಇನ್ನಾದ್ರೂ ಇಷ್ಟು ದಿನ ಮನ್ಯಾಗ ಹಾಕೊಂಡ್ ಬಾಡ್ಗಿ ತಿಂದು 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 ನನ್ನ ಸಂಸಾರ ಎಲ್ಲ ಹಾಳು ಮಾಡಿ ಈಗ ರೊಕ್ಕ ಕೊಟ್ಟಿಲ್ಲೇನ್ರಿ ಜೀವ ಹೊಡೆದಾರ. ನನಗೆ ಹ್ಯಾಂಗ ಉದ್ಯಾಸ ಮಾಡ್ತೀರಿ ಮಾಡ್ರಿ ನೀವು. ಹಾ, ಜೀವ ಹೊಡೆದ ಇವನು ಅಣ್ಣ ತಮ್ರಿ. ಅಂದ್ರೆ ಈ ಹೆಣ್ಮಗಳು ನಿಮ್ಮ ಯಜಮಾನ್ರ ಜೊತೆ ಹಾ ರೀ, ಇದೇ ಒಂದು ಕಾರಣ. ಹಾ ಇದೇ ಒಂದು ಕಾರಣ ರೀ. ಯಾಕೆ ಕರ್ಕೊಂಡು ಬಂದಾರ ಪೊಲೀಸ್? ಈಗ ನಮ್ಮ ಭಾವಗ್ರಿ ನೀನೇ ಹೊಡೆದಿದಿ, ನೀನೇ ಒಪ್ಪು, ನೀನ್ ಹೊರತು ಯಾರು ಹೊಡೆದಿಲ್ಲ ಹಿಂಗ ಹೇಳಿ ದಿನ ಅವ್ರು ಇಲ್ಲಿ ಬರಾನ ನೋಡ್ರಿ. ಬರೇ ಧಾಂಧಲಿ ಮಾಡೋದು, ಅವ್ನಿಗೆ ಹೊಡೋದು. ನಮಗ ಅಲ್ಲಿ ಮನಿಗೆ ಬರಾದ್ರಿ ಪೊಲೀಸರು. ಆ ಪೊಲೀಸರು ನಿನ್ನೆ ಬಂದಾರ್ರಿ. ಅವರು ನಮ್ಮ ಮಾವ ಊಟಕ್ಕೆ ಕೂತಿದ್ರಿ, ನಾನು ನಮ್ಮ ಮಾವ ಊಟಕ್ಕೆ ಹಾಕ್ಲಾಗ್ತಿದ್ರಿ. ಅಣ್ಣ ಬರಾನ ಏನು ಹೇಳ್ತಾನ್ರಿ, ನಿನ್ನ ಮಕ್ಳು ಏಟಂದ್ರಿ ನಮ್ಗೆ ಹೊಟ್ಟೆ ಉರಿತಾದ, ನಾವು ಹೇಳವ್ರಿ ಅಲ್ರಿ. ಮಕ್ಕಳೇ ಸಾವನ ಎಬ್ರು ಇದ್ದುದು ನೀವು ಹೆಣ ಮಾಡ್ಕೊಂಡಿರಿ, ಮತ್ತೇನು ಮಕ್ಕಳಿಗೆ ಕೇಳ್ತೀನ್ರಿ? ನೀನು ನೋವು ತೂಲ, ನೀವು ಎಲ್ಲಿ ಬಿದ್ದು ಹಡ್ಸ್ಕೊಂಡಿರಿ, ಎಲ್ಲಿ ಏನು ಮಾಡ್ಕೊಂಡಿರಿ, ಏನು ಮಾಡಿರೇನು ನಿನ್ನ ಗಂಡ ಹೊಡೆದಿರ್ಬೇಕು. ಹಾಂ ಹಿಂಗೆ ಹೇಳ್ತಾನ್ರಿ. ಪೊಲೀಸ್ ಇಬ್ರು ಬರಾನ ನೋಡ್ರಿ, ನಮ್ಮ ಮೇಮ್ಯಾಗ ಬೇಕಾದಂಗೆ ಬರ್ತಾರ್ರಿ. ನಮ್ಮ ಮೇಮ್ಯಾಗ ಹಿಂಗೆ ಬರ್ತಾರ್ರಿ, ಹಿಂಗೆ ಗಂಡಸೂರು. ಅಕ್ಕ ಅವ 4 ಮಕ್ಕಳು ಹೊಡೆದಾನ, ಅವ ದಿನ ಒಂದು ಬಾಡಿಗೆ ತಂದು ಕೊಡ್ತಾನ್ರಿ. ನಮ್ಗೆ ಯಾರಿಗೆ ಹಚ್ಚತಾನ, ನಮ್ಗೆ ಯಾವತ್ತು ತೆಪ್ಪ ಅದ ನಮಗ್ ತೋರಿಸ್ ಕೊಡ್ಬೇಕ್ರಿ. ನೀವು ನ್ಯಾಯ ಮಾಡ್ಬೇಕು, ನೀವು ನ್ಯಾಯ ಮಾಡ್ಬೇಕು. ಇವ್ ಮಕ್ಕಳ್ರಿ ಹಾ ನಮಾಣ್ಯ ಹಂಗ ಹೇಳಿ ಬೇಯ್ತಾನ್ರಿ. ಹೊಲಸು ನಮಾಣ್ಯ ಹೊಲಸು ನಮಾಣ್ಯ ಹಿಂಗ ಹೇಳ್ತಾನ್ರಿ. ಹಾ ಪೊಲೀಸ್ ರೀ. ಅವ ಕಳ್ದ ಬರ್ತೇವ ಹಾನ್ ಹೇಳ ಅವ್ನಿಗೆ ನಾವು ಕೇಸ್ ಮಾಡಿರ್ಬೇಕಲ್ರಿ. ಹಾ ರೀ, ಮತ್ರ ನಾವು ಯಾರು ಹೊಡೆದಾರ ಅಂದದು ನಮ್ಗೆ ತೋರಿಸ್ಕೊಡ್ಬೇಕ. ಅವ್ರಿಗೆ ನಾವು ಕೊಟ್ಟಿರ್ಬೇಕಲ್ರಿ ಕಂಪ್ಲೇಂಟ್. ಅವ್ರು ನಮ್ಗೆ ತೋರಿಸ್ಕೊಡ್ಬೇಕ. ಹಾ ನಮ್ಗೆ ಆರೋಪಿ ಮಾಡಾಕತ್ತಾರ. ನಮ್ ಭಾವ ಎದುರಾಗಿಲ್ರಿ. ನನ್ ಗಂಡ ಅಣ್ಣ ತಮ್ಮರು ಇಬ್ರು ಅಣ್ಣ ತಮ್ಮರು ಒಂದ್ ಗಂಗಾದಾಗ ಉಂಡಾರ್ರಿ. ಒಂದ್ ದಿನ ಜಗಳ ಮಾಡಿಲ್ರಿ. ಗೋಪಾಲಗ್ ಹಿಡಿಬೇಕು. ಹಾ ಗೋಪಾಲಗ್ ಹಿಡಿದ್ರ ನ್ಯಾಯ ಶುದ್ಧ ಆತದ. ಅನ್ಕ ನ್ಯಾಯ ಶುದ್ಧ ಆಗಲ್ಲ. ಇವನಿಗೆ ದನ ಹೊಡೆದಂಗ ಹೊಡೆದು ಇವನಿಗೆ ಒಪ್ಸ್ಯಾರ. ಇದು ನ್ಯಾಯನೇ ಇಲ್ಲ. ನಾವು ಸುನೀತಾ ರೀ, ತುಕಾರಾಮ್ ರೀ, राठौड़ री। तुकाराम अपनी खेती वाली बस्ती में खेती करते हुए एक किसान परिवार के तौर पर जीवन गुजार रहा था। लेकिन तुकाराम के रिश्ते गोपाल कांबले की बहन रेशमा के साथ अनैतिक रूप में सालों से चल रहे थे। इन रिश्तों को लेकर गोपाल आक्रोशित होकर तुकाराम को मौत के घाट उतार दिया। लेकिन पुलिस गोपाल कांबले का बचाव करते हुए तुकाराम के बड़े भाई कांतू राठौड़ को कत्ल के आरोपी बनाने में जुट गई है। ये कांतू राठौड़ की बीवी का आरोप है, देखिए। ಅವರು ನೋಡ್ರಿ ಅಣ್ಣ ತಮ್ಮರಿಗೆ ಬುತ್ತಿ ಕೊಡ್ಲಾಕ್ ಹೋಗಿದ್ರಿ. ಅವ್ರ ಅಣ್ಣನಿಗೆ ಅವ್ರು ಬುತ್ತಿ ಕೊಡ್ಲಾಕ್ ಹೋಗಿದ್ರಿ. ಬುತ್ತಿ ಕೊಡ್ಲಾಕ್ ಹೋಗಾನ ಅವ್ರು ಎಲ್ಲಿ ಹೊಡೆದ ಕಸಿ ಅವ್ರ ಹೆಸರು ಹಾಕಿ ಬಿಟ್ಟಾರ್ರಿ. ಅಲ್ಲಿ ತಂದು ಇಟ್ಟಾರ. ಕಾಂತೂನ್ ಹೆಸರ್ರಿ. ಅವ್ರ ತಂದ ಹೆಸರು ಹಾಕನ ಅವರು ದಣದ ಕಸಿ ನಾವು ರೈತರ್ರಿ, ನಾವು ದುಡವ್ರು, ನಾವು ದಿನ ದನ ದುಡ್ದ ಕಸಿ ನಾವು ಮಕ್ಕೊಂಡಿದ್ದೇವ್ರಿ. ಅವ್ರು 8 ಊರಿಗೆ ಮಕ್ಕೊಂಡಾರಿ. ಅವ್ರು ಎಲ್ಲಿ ಹೊಡೆದಾರೋ ಏನ್ರಿ,
ಎಲ್ಲಿ ಹೊಡೆದ ಇವನ್ ನಿಮಿತಿ ಬರ್ಬೇಕತ್ಕೇಶ್ ಇವ್ರ ಮಗ್ಲಾಗ್ತಂದು ಇಟ್ಟಾರ್ರಿ ಅವರು. ಕಾಂತು ಅನ್ನೋರು ಏನಾದ್ರು ಕಾಂತು ಅನ್ನೋರು ಅವ್ರ ಯಜಮಾನ್ರಿ ನಮ್ದು. ಹಾ ಎಷ್ಟು ದಿನ ಆಯ್ತು ಪೊಲೀಸರಿಗೆ? ಈಗ್ರಿ 2 ದಿವಸ ಆಯ್ತು. ಮೊದಲ 12 ದಿನ ತಂದು ಇಟ್ಟಾರ್ರಿ. 12 ದಿನ ತನ ಹೆಣ ಹೊಡೆದಂಗೆ ಹೊಡೆದು ಅವನಿಗೆ ಒಂದು ಚರ್ಗಿ ಎತ್ಲಾರ್ದಂಗೆ ಹಂಗೆ ಮಾಡಿಬಿಟ್ಟಾರ್ರಿ. ನಾ ಹೆಣ್ಮಕ್ಳು ಏನು ಮಾಡ್ಬೇಕ್ರಿ? ಏನು ಕರೆಂಟ್ ಚಾಲು ಮಾಡಬೇಕು, ಏನು ಹೊಲ್ದಾನ ಕೆಲಸ ಮಾಡಬೇಕು, ಹ್ಯಾಂಗೆ ಮಾಡ್ಬೇಕ್ರಿ? ಈಗೇನು ನೀವು ಪೊಲೀಸರ ಮೇಲೆ ಕಂಪ್ಲೇಂಟ್ ಕೊಡ್ತೀರಿ? ಪೊಲೀಸ್ರ ಮ್ಯಾಗ ಕಂಪ್ಲೇಂಟ್ ಅವರು ಹಂಗೆ ಮಾಡ್ತಾರೆ. ಪೊಲೀಸರು ಇವರಿಗೆ ಹ್ಞೂ ಅನ್ಸಾರ್ರಿ. 12 ಜನ ಕೂಡಿ ಅವ್ರಿಗೆ ಹೊಡೆದು ಅವರಿಗೆ ಹ್ಞೂ ಅನ್ಸಾರ. ಈಗ SP ಆಫೀಸ್ ಹೋಗಿ ನೀವು ಪೊಲೀಸರ ಮೇಲೆ ಕಂಪ್ಲೇಂಟ್ ಕೊಡ್ತೀರಿ? ಹಾಂ ಏನತ್ ಕೂಡ ಅದು ನ್ಯಾಯ ನಮಗೆ ತಂದು ತೋರಿಸ್ರಿ. ನನ್ನ ಯಜಮಾನ ಯಾರು ಹೊಡೆದಾರ, ಯಾವ ನನ್ನ ಯಜಮಾನಿಗೆ ಯಾರು ಹೊಡೆದಾರ ಅವರು ತಂದು ಕಸಿ ಮಾಡ್ಬೇಕ್ರಿ ಅವ್ರ ನ್ಯಾಯ. ललिता आली घंटा नोट रही पुलिस। पुलिस की इस साजिश को लेकर तुकाराम की पत्नी सुनीता देवी ने पुलिस पर आक्रोश जताते हुए अपने जेठ कांतु राठौड़ को आरोपी बनाने की साजिश बताने पर हमने खुद इंडी तालुका के ग्रामीण पुलिस थाना के PSI सिंदूर से फोन पर बात की तो सुनिए उन्होंने क्या कहा। ಇದು ಹಿರೇಮಣ್ಣವ್ರದ ಕಾಂತು ರಾಠೋಡ ಏನ್ ಸಾಹೇಬ್ರದು ಕೇಸ್? ಮರ್ಡರ್ ಕೇಸ್ ರೀ. ಹಾ ಮರ್ಡರ್ ಕೇಸ್ ಆಗಿದೆ. ಸುಮಾರು ಒಂದು 18 ತಿಂಗಳ ಹಿಂದೆ ಒಂದು ಪುಣೆ ಅಂದ್ರೆ 4 ತಿಂಗಳ 4 ಪ್ಲಸ್ ಈ ಕಡೆ ಒಂದು 21/4/2017ದಾಗ ಆಗ್ಯಾರ ಇದು. ಹೌದೌದು. ತುಕಾರಾಮ್ ರಾಠೋಡ ಅವ್ರಿಗೆ ಹೊಡೆದಿದ್ದು. ಅವಾಗ ಎಪ್ಪಾರ್ದಾಗ ಗೋಪಾಲ್ ಕಾಂಬ್ಳೆ ಅವ್ರೆಲ್ಲ ಇದ್ರು. ಅವ್ರೆಲ್ಲ ಸುಡ್ರಿ ಏನ್ ಕಂಪ್ಲೇಂಟ್ ಕೊಟ್ಟಿದ್ದ ಅವನ ಹೊಡೆದಾನ್ರಿ. ಇವ್ರ ಕಾಂತು ಏನ ಕಂಪ್ಲೇಂಟ್ ಕೊಟ್ಟಿದ್ದ. ಇವ್ರ ಅಣ್ಣವ್ರ ಆಗ್ಬೇಕಲ್ಲ ಇದು ತುಕಾರಾಮ್ ರಾಠೋಡ್ದ. ತುಕಾರಾಮ್ ರಾಠೋಡ್ ನಾನ್ರಿ ಅವ. ಇವ್ರೇ ಹೊಡೆದಾರ. ಇವ್ ಕಬೂಲ್ ಆಗ್ಯಾರ ಸಾಹೇಬ್ರ? ಇವ್ರು ಕಬೂಲ್ ಏನ್ರಿ ಒಪ್ಕೊಂಡ್ ಜೈಲಿಗೆ ಕಳ್ಸಾಕತ್ತೀವ್ರಿ ಸರ್. ಹೌದಾ? ಮತ್ ಯಾರ್ಯಾರಲ್ವ ಸಾಹೇಬ್ರ ಇದ್ರ ಜೊತೆ? ಹೇಳಿ ಒಬ್ನೇ. ಮತ್ತಿದು ಗೋಪಾಲ್ ಕಾಂಬ್ಳೆ ಮಿಸ್ಸಿಂಗ್ ಅದ ಅಂತಾರ. ಅವ್ರು ಎಲ್ಲಿ ಅದಾನೆ? ಮಿಸ್ಸಿಂಗ್ ಇಲ್ರಿ. ಅದಾನ್ರಿ ಅವ? ಅದಾನ. ಹೌದೇನ್ರಿ? ಸುಳ್ಳು 20 ತಿಂಗಳಿಂದ ಕೇಸ. ಹೌದು. ಮತ್ತು ಸುಮ್ನೆ ನಮ್ ಪೊಲೀಸ್ ಹರಾಸ್ಮೆಂಟ್ ಮಾಡಿ ನಮ್ ಗಂಡಾಗ ತಗೊಂಡ್ ಹೋಗ್ಯಾರ ಅಂತ ಇದು ಸುನೀತಾ ರಾಠೋಡ್ ಅವರು ಬೈಟ್ ಕೊಟ್ರ. ಏನಿಲ್ಲ ಒಪ್ಕೊಂಡಾನೆ. ಇವತ್ತು ಇದನ್ನು ಮಾಡ್ತೀವ್ರಿ. ಇವತ್ತು ಸ್ಟೇಟ್ಮೆಂಟ್ ಕೊಟ್ಟ ಏನ್ ಮಾಡ್ತೀವಿ, ರಿಲೀಸ್ ಮಾಡ್ತೀವಿ. ಇದನ್ನ कोर्ट कचहरी कुर्चीरी। तुकाराम राठौड़ के घर वालों के मुताबिक पुलिस तुकाराम के सगे भाई कांतु राठौड़ को फंसाने का आरोप लगा रही है और इधर पुलिस का कहना है कि कांतु राठौड़ ने ही अपने भाई का कत्ल करके पुलिस को गुमराह किया है। अब उसने अपना गुनाह कबूल किया है और आज इसे जज के सामने पेश करके जेल भेज दिया जाएगा। PSI का कहना है 20 महीने पुराने मर्डर केस की गुत्थी सच में सुलझी है या ये एक साजिश है, इसका तो आने वाले कल में ही खुलासा होगा। ಕನ್ನಡ ಒಂದು ಅದು ಏಡ್ಸ್ ಬಿಡಿಸ್ ಬರ್ತಾವ್ರಿ ಕನ್ನಡ ನನಗೆ. ಇದು ನೋಡ್ರಿ ಇದು 2 ತಿಂಗಳಾಯ್ತು ರೀ. ಹೊಡಿತೀವಿ ಕೇಸಿ ಹೇಳಾನ ಅವರೇ ಹೊಡೆದಾರ. ಗೋಪ್ಯ ಹೊಡೆದಾರ. ಅವು ಹೊಡಿತೀವತ್ತು ಕೇಸಿ ಹೇಳಿದ್ರು ಅವರು. ಇವರೇ ಒಯ್ದು ಕೇಸಿ ಇವನಿಗೆ ಎಲ್ಲ ಹೊಟ್ಯಂದು ಎಲ್ಲ ಅದು ಮಾತು ತೆಗೆದು ಕೇಸಿ ಇವರೇ ಹೊಡೆದಾರ. ಅವನೇ ಫೋನ್ ಮಾಡ್ಯಾನ ಹೊಡೆದ ಕೇಸಿ. ನನ್ನ ಗಂಡಗ ಮಗನಿಗ ಒಳಗೆ ಹಾಕ್ಯಾನ. ಹೊಡೆದ ಕೇಸಿ ಅವನಿಗೆ ಮ್ಯಾಲ ಹಾಕ್ಯಾರ. ಏನ್ ಮಾಡೋದು? ಅದ್ರ ಸಲ ಆಗದ ತಂಗಿಗೆ ಗೂಡ ಹಾಳತ್ ಕೇಸಿ ಹೊಡೆದಾನ್ರಿ ಅವ. ಹಾಕ್ಯಾರಿ ಒಳಗೆ ಒಯ್ದು ಕೇಸಿ ಹೊಡಿಲಾಕ ಒಯ್ದಾರ.
ಯಾದಕ್ ಹೊಡಿಲಾಕತ್ಯಾರ, ನೀನೇ ಹೊಡೆದಿದ್ದಿ ಅಂತ ಹೇಳಾಕತ್ಯಾರ್ರಿ. ಅಂದ್ರೆ ಗೋಪಾಲಗ್ ಬಿಟ್ಟಾರ ನಿಮ್ಮ ಮಗನಿಗೆ? ಹಾ, ಗಂಡಗ ಮಗನಿಗೆ ಹಿಡ್ದಾರ್ರಿ ಅವರು. ಏನ್ ಮಾಡ್ಬೇಕ್ರಿ ಈಗ? ಈಗ ನೀವೇನ್ ಮಾಡ್ಬೇಕತ್ರಿ? ಪೊಲೀಸ್ ನಿಮ್ಮ ಮಗನಿಗೆ ಒಯ್ದಿದ್ದಕ್ಕೆ ನೀವೇನು SP ಅವ್ರ ಬಳಿ ಹೋಗ್ತೀರಾ ಹೆಂಗ? ಏನ್ ಮಾಡ್ಬೇಕ್ರಿ? ಅವರು ಕರ್ದರ ಹೋಗಬೇಕ್ರಿ. ಅಲ್ಲ, ನೀವು ಪೊಲೀಸರ ಮೇಲೆ ಮತ್ತೆ ಫಿರ್ಯಾದಿ ಕೊಡ್ತೀರೇನು? ಹಿಂಗೆ ನನ್ನ ಮಗನಿಗೆ ಬಲವಂತ ಹ್ಞೂ ಕೊಡ್ತೀವ್ರಿ. ಯಾವಾಗ ಕೊಡ್ತೀರಿ? ಯಾವಾಗ ಕೊಡ್ಲಿರಿ? ಅವ್ರು ಕರಿಯಾನ ಕೂಡಾದ್ರಿ. ಬರೀ ಹೊಡ್ಯಾದೆ ಮಾಡಾಕತ್ಯಾರ. ಮೊದಲು ಒಯ್ದ ಕೇಸಿ ಹೊಡೆದ ಕೇಸಿ ನಡಂಗಿಲ್ರಿ ಪಾರ. ಮತ್ತೆ ಯಾರು ಬಂದು ಅಂಜಿಕೆ ಹಾಕ್ಲತ್ತಾರ? ಇನ್ನ ಇಬ್ಬರು ಬಂದಿದ್ರು ನಿನ್ನ ಯಾರು ಬಂದಿದ್ರು? ಆ ಪೊಲೀಸ್ಗಳು. ಸಸಿಗ ನೋನ್ ಹಡ ಭೋಸಡಿ ಮಕ್ಕಳ್ರು ಹತ್ ಕೇಸಿ ಬೇದ್ ಕೇಸಿ ನುಗದ್ ಕೇಸಿ ಹೋಗ್ಯಾರ್ರಿ ಅವರು. ಯಾರು ನುಗ್ಸ್ಯಾರಿ? ಆ ಪೊಲೀಸ್. ಯಾರು ಹೆಣ್ಮಕ್ಳು? ಹಾ, ನಮ್ಮ ಸಸಿಗರಿ ಅವರು ತಿರ್ಗಾಡಿದ ಅಳದಳದ ಕೇಸಿ ಹೋಗ್ಯಾರ ಅವರು. ನಿನ್ನ ಅಲ್ಲಿ ಬರೇ ಭಾಷೆಗಳು ಬೇಯ್ದಾರ್ರಿ ಅವರು. ಜಾತಿಗ ಅದು ಎಲ್ಲ ಬೇಯ್ದಾರ್ರಿ. ಎಷ್ಟು ವರ್ಷ ಐತ್ರಿ ಮಗನಿಗೆ ಹೊಡೆದು? ದೀಡ್ ವರ್ಷ ಆಯ್ತ್ರಿ. ಅಂದ್ರೆ ಆರೋಪಿ ಹಿಡಿದಿಲ್ರಿ? ಒಟ್ಟೆ ಹಿಡ್ದಿಲ್ರಿ. 2.5 ಲಾಕ್ ತಿಂದಾರ್ರಿ ಅವರು ಯಾರು ಪೊಲೀಸ್? ಪೊಲೀಸ್ಗಳು ತಿಂದ ಕೇಸಿ ಇನ್ನ ನಮ್ಮ ಮೇಲೆ ಹಾಕ್ಲಾಕತ್ಯಾರ. ಏನ್ ಮಾಡಾದ್ರಿ? ನಿಮ್ಮ ಹೆಸರು? ಯೇಸುಬಾಯಿ ರೀ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿದ್ದು, ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನ್ನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।